ಊರಲ್ಲೇ ನಾವು ಬಾಚಕ್ಕೆ ಇವತ್ತು ಹೊಸಕೋಟೆ ಕಸುವ ಬಿರಿಯಾನಿ ತಿನ್ನೋಣ ನಾನು ತೇಜು ಬ್ರೋ ಹೋಗ್ತಾ ಇದೀವ. ಆಕ್ಚುಲಿ ನೀವು ಹೊಸಕೋಟೆ ಎಲ್ಲ ಟ್ರೈ ಮಾಡಿದ್ರೆ ನೀವು ಹೊಟ್ಟೆ ತುಂಬ ಬಿಡುತ್ತೆ. ಒಂದು ಹೋಟ್ಲಿಗೆ ಫುಡ್ ಆಗ್ಬಿಡುತ್ತೆ, ತುಂಬ ಹೋಟ್ಲ. ನಾನು ಫೋನಲ್ಲಿ ನೋಡಿ ಬೈಕೇ ಬೇರೆ, ಲೈವಲ್ಲಿ ಇರೋ ಬೈಕೇ ಬೇರೆ. ಯಾಕೆ ಅದೇ ಫೋನಲ್ಲಿ ಚಿಕ್ಕದಾಗ ಕಾಣ್ತದೆ, ದೊಡ್ಡದಾಗ ಕಾಣುತ್ತೆ. ನಗು ಬರ್ಲಿಲ್ವಾ? ಎರಡಲ್ಲಿ ಬೇಕಾ ಇಲ್ಲಿ? ಇಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಅಲ್ಲ ಪೊಲೀಸ್ ಲೈನ್ಸ್ಗಳು ಫೋನಲ್ಲಿ ನಡೆದಾಡುವ ಕಾಮನ ಬಿಲ್ಲು. ನಂಗೆ ಒಂದ್ ಡೌಟ್, ಯಾಕೆ ವರ್ಷಕ್ಕೊಂದ್ 2 ಸಲ ಗೋಳ ಹೊಡಿಸ್ತಿರಲ್ಲ? ಕಟಿಂಗ್ ದುಡ್ಡು ಉಳ್ಸಕ? ನಮ್ಗೆ ಈ ತರ ಹೇರ್ ಸ್ಟೈಲ್ ಮಾಡ್ಬೇಕು ಅಂತ ಆಸೆ ಇದೆ, ನನ್ನ ತಲೆ ಕೂರಲ್ವಲ್ಲ, ಅದಕ್ಕೆ ಡಿಪ್ರೆಷನ್ ಹೋಗ್ಬಿಡ್ಬೇಕು ಅಂತ. ಗೈಸ್ ಈಗ ಕಸುವ ಬಿರಿಯಾನಿ ತಿನ್ಕೊ ಬರೋ ಹೋಗೋಣ ಅಂತ ಹೋಗ್ಬಿಡೋಣ ನಮ್ಮ ಮನೆಗೆ. ಬ್ಯಾಗ್ ಎಂತ ತಂದ್ಕೊಂಡಿರಿ? ಕಾಲೇಜಾ? ನೀವೆಲ್ಲ ಬಿಡ್ರಪ್ಪ, ದೊಡ್ಡ ಬಿರಿಯಾನಿ ಉಳಿದು ತುಂಬಿ ಬರಕ್ ತಗೋಬಂದ್ರ. ಪುಸ್ತಕ ಇದಾವ ಇದ್ರ? ಪುಸ್ತಕ ಇದಾವ? ಪುಸ್ತಕ ಬುಕ್ಸ್ ಇಲ್ಲ, ಬುಕ್ ಇದಾವೆ. ಇವಾಗ ರಿವ್ಯೂ ಮಾಡೋಣ ತೇಜು ಅವರ ಬ್ಯಾಗ್ ಅಲ್ಲಿ ಏನಿದೆ ಅಂತ. ಬೇರೆ ಏನಾದ್ರು ಕಾಣಿಸ್ಬಿಟ್ಟಾವ ಆಮೇಲೆ? ಇಲ್ಲ ತಾನೇ ಅಂತವು. ಫಸ್ಟ್ನೇ ಫ್ಲೋರ್ ಏನೂ ಇಲ್ಲ, ಖಾಲಿ. ಸೆಕೆಂಡ್ನೇ ಫ್ಲೋರ್ ಅಂಗಿ ಅಂತಕ್ಕೆ ಜಿಮ್ ನೋಡ್ರಿ. ಕಾಲೇಜ್ ಹೋಗೋರಲ್ಲ ಜಿಮ್ ಬಟ್ಟೆ ಹಾಕಿರ್ತೀನಿ. ನಿಮ್ ಹ್ಯಾಂಡ್ ರೈಟಿಂಗ್ ನೋಡ್ತೀನಿ ತಡ್ರಿ. ತೇಜು ಬ್ರೋದ್ ಹ್ಯಾಂಡ್ ರೈಟಿಂಗ್ ನೋಡ್ರಿ. ನಾನು ಇದಕ್ಕಿಂತ ಕೆಟ್ಟ ಬರೀತಾನಪ್ಪ. ಅದಕ್ಕೆ ನಾ ಕಾಲೇಜ್ ಬಿಟ್ಟಿರೋದು. ಸರ್ ನಂಗೆ ಟಿ ಸಿ ಕೊಟ್ಬಿಡಿ ಸರ್, ನಾನು ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ. ಆಕ್ಚುಲಿ ನಾನು ಇದಕ್ಕಿಂತ ಕೆಟ್ಟ ಬರೀತೀನಿ. ಕೇಸ್ಲಾ ಅಲ್ಲಿ ಯಾವ್ದ್ರ ಓದ್ತಾ ಇದೀರಿ? ನಾನು ಏನ್ ಓದ್ತೀನಿ ಅಂತ ಗೊತ್ತಿಲ್ಲ. ಹೊತ್ತಿಗೆ ಚಿನ್ನಮ್ಮ ಅಂತ ಬರ್ತೀರಿ. ಸಾಕು ಓಪನ್ ಮಾಡಿ. ಇನ್ನು ಜಾಸ್ತಿ ರಾಸ್ತೆ ತೋರ್ಸ್ಕೊಂಡ್ಬಿಟ್ರೆ ಬೇಡ. ಗೈಸ್ ನೋಡ್ರಿ, ನನ್ನ ಹೆಸರಿನ ಮಟನ್ ಬಿರಿಯಾನಿ ಐತೆ. ಹೋಗದಾ? ಬಂದ್ಬಿಟ್ಟಿದೀವಿ. ಹೋಗಿಲ್ಲ ಅಂದ್ರೆ ಬೇಜಾರಾಯ್ತಾರೆ. ಒಟ್ಟು ಚೆನ್ನಾಗಿರ್ಬೇಕು, ಅವ್ರು ಬೇಜಾರಾಗ್ಲಿ ಏನೇ ಆಗ್ಲಿ. ಯೋಚನೆ ಮಾಡಿ. ನಾನು SLC ಎಕ್ಸಾಮ್ ಆಗು ಈ ತರ ಯೋಚನೆ ಮಾಡ್ಲಾಯ್ತು. ಎಲ್ಲ ತಿನ್ಕೊಂಡು ಮನೆ ಹೋಗ್ಬಿಟ್ಟಾರೆ. ಆ ಟೈಮಿಗೆ ಬಂದ್ಬಿಟ್ಟು 9-10 ಗಂಟೆಗೆ. ಬೆಳಗ್ಗೆನೆ ಇವತ್ತು ನಮ್ ತೇಜು ಬ್ರೋ ಜೊತೆಗೆ ಬಿರಿಯಾನಿ ತಿನ್ನೋದಕ್ಕಾಗಿ ಬನ್ನಿವು ಅಷ್ಟೇ. ಹೆಲ್ಮೆಟ್ ಬೇರೆ ಹಾಕೋಲ್ಲ ನಾನು ಇದನ್ನ ಜೊತೆಲಿ ಭಯನೇ ಇಲ್ಲ ಪಾಪ ಹುಡ್ಗಂಗೆ. ಪೊಲೀಸ್ ಹಿಡ್ಕೊಂಡ್ಮೇಲೆ ಬರ್ತದ ಭಯ ಇಲ್ಲ. ನಂಗೇನು ಗೊತ್ತಿಲ್ಲ ಸರ್, ನಾ ತುಂಬಾ ಒಳ್ಳೆ ಅಂದ್ಬಿಡ್ತಾರೆ. DL ಐತಲ್ಲ ಸರ್? DL ಬೇಕಲ್ರ ಗಾಡಿ ಓಡ್ಸಕ್ಕೆ? DL ಬೇಕಲ್ರ? ಲೈಸೆನ್ಸ್ ಇಲ್ಲ ಬ್ರಾ? ನಿಜ? ಡ್ರೈವಿಂಗ್ ಲೈಸೆನ್ಸ್ ಇದೆ ಬ್ರಾ. ನೀವ್ ಇಲ್ಲೇ ಓದ್ತೀನಿ, ಇಲ್ಲೇ ಬಿರಿಯಾನಿ ಅಂಗಡಿ ಗೊತ್ತಿಲ್ಲ ಅಂದ್ರೆ ಹಿಂಗೆ ಬ್ರೋ. ಯಾರು ಗೊತ್ತಿಲ್ಲ ಅಂದ್ರೆ ತುಂಬಾ ಇದಾವೆ ಬ್ರೋ. ನೀವು ನೋಡಿದ್ರೆ ಯಾವ್ದಾದ್ರು ಬಿರಿಯಾನಿ ಓಕೆ ಅಂತೀರಾ, ಟೇಸ್ಟ್ ಚೆನ್ನಾಗಿರ್ಬೇಕು ಅಂತೀರಾ. ಕರ್ಕೊಂಡು ಹೋಗಿ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ನನಗೆ ಮಕ್ಕಳಿದ್ದೀರಾ. ಅದೇ ಮಗುಗೆ ಇಲ್ಲ, ಮೂಳೆ ಚುರುಕದಷ್ಟೇ. ಕಾಯ್ಸ್ ಇಲ್ಲೇ 2 ವರ್ಷ ಮಣ್ಣೋತಾರಂತೆ ಓದಿ. ಹೌದು ಬ್ರೋ, ನಂಗೆ ಒಂದು ಡೌಟು. ಈಗ ನೀವು ಬ್ಲಾಗರು, ನಾನು ಬ್ಲಾಗರು. ನೀವು ಕಾಲೇಜಿಗೆ ಏನ್ ಮಾಡೋದಂತ ಇದ್ರಿ? IT BT ಇಲ್ಲಿ ಕೆಲಸ ಮಾಡೋಕಂತ ಇದ್ರಿ, ಇಲ್ಲ ಗೌರ್ಮೆಂಟ್ ನೌಕರಿ ತಗೊಂಡು ಹೊಟ್ಟೆ ಬರ್ಸ್ಕೊಂಡು ದಪ್ಪ ಮೀಸೆ ಬಿಟ್ಕೊಂಡು ಕೆಲಸ ಮಾಡೋ ಅಂತ ಇದ್ದೀರಾ? ಬ್ರೋ ನನಗೆ ಇಷ್ಟ ಬಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪ್ರೊಫೆಷನ್ ತಗೊಂಡಿ ಬ್ರೋ. ಇವಾಗ ಏನ್ ಗೊತ್ತಾ, ಇದನ್ನ ನಮ್ಕೊಂಡು ಜೀವನ ನಡೆಸಕ್ಕಾಗಲ್ಲ. ಯಾವಾಗ ಡೌನ್ ಆಯ್ತದೋ ಗೊತ್ತಿಲ್ಲ. ಅರೆ ಡೌನ್ ಆಗ ಮುಂಚೆ ಕಾಲೇಜಿಗೆ ಹೋಗ್ತಾನೆ ಡೈಲಿ. ಹೋಯ್ತಾ ಏನಪ್ಪ, ಏನಾನ ಅಮ್ಮ ಕೇಳಿಸ್ಕೊಂಡ್ರೆ ಬೈತಾರಪ್ಪ. ಡೈಲಿ ಕಾಲೇಜ್ ಹೋಗ್ತಿದ್ದೀರಾ? ಎಸ್ ಬ್ರೋ, 4 ದಿವಸದಿಂದ ಹೋಯ್ತಾ ಇದೀನಿ. ನಿನ್ನೆ 1 ದಿವಸ ಮಿಸ್ ಆಯ್ತು ಅಷ್ಟೇ. ನಾವ್ 1 ತಿಂಗಳಿಗೆ 2 ಸಲ ಹೋಗುದೆ. ನಿಮ್ಗೇನು ಅನ್ಸ್ತಾ ಇರಲ್ಲ? 78% ಮಾಡಿದಪ್ಪ. 78% ಮಾಡಿದ ಐಟಿಯಾದಾಗ. ಮಾರ್ಕ್ಸ್ ಅಟೆಂಡೆನ್ಸ್ ಇಲ್ಲ ನಂದು. ನೋಡಿದ್ಯಾ, ತಿಂಗಳಿಗೆ 2 ದಿನ ಹೋಗ್ಬೋದೆ. 78 ಮಾಡಿದೆ. ವರ್ಷ ಪೂರ್ತಿ ಹೋಗ್ಬಿಟ್ಟಿದ್ರೆ. ಸರಿ ಬ್ರಾ, ನೀವು ವರ್ಷ ಪೂರ್ತಿ ಹೋಗ್ಬಿಟ್ಟಿದ್ರೆ ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ದೆ ಅಂತ ನೀನು ಅನ್ಕೊಂಡಿದ್ದೆ. ಮಾಡಕ್ಕಾಗಲ್ಲ ಹಂಗಂತೀರಾ? ಅದಕ್ಕೆ ನಾವು ಹೋಗ್ಲೇ ನಾನು ಓಟೋಣ ಅಂತಿದ್ದೆ. ಆಟೋ ಬಂತು, ಕಾಣಿಸ್ತು, ಕರುಣೆ ಬಂದ್ಬಿಡ್ತು. ಬೇಡ ವಿದ್ಯುತ್ ಬೇಡ ಅಂತ KSRTC ಎಲ್ಲ ಓಟೆ ಹೊಡ್ಕೊಂಡ್ರೆ ನಾನು ಬೀಟ್ ಮಾಡ್ತಿದ್ದೆ. ಏನದು ಹಪ್ಪಿದೆ KSRTC ಬಂದು ಕೊಡಕ್ಕಾಗ್ತಾ ಇಲ್ಲ, ಓಟೆ ಕೊಡಕ್ಕಾಗ್ತಾ ಇಲ್ಲ. ಅಜ್ಜ ಅಷ್ಟು ಅಜ್ಜ ಏನೋ ಚೂಪನ್ ಹಿಡ್ಕೋಗ್ತೈತಿ. ಬ್ರೋ ನಿಮ್ಮ ಹತ್ರ ಐತಾ ಚೂಪಂದು? ಚೂಪನ್ ಏನಂತ ಅವ್ರನ್ನ ಕೇಳೋಣ ಬಾಬು. ಎಲ್ಲಿ ಅಜ್ಜ ಕಾಣಿಸ್ತಾ ಇಲ್ಲ? ಅಜ್ಜ ಮುಂದೋತದು. ಚಾನ್ಸ್ ವಿಡಿಯೋ ಬರೋ ಚಾನ್ಸ್ ಬ್ರೋ ಅಲ್ಲೋಗ್ತದೆ ಚೂಪಂದು. ಅವ್ರಿಗೆ ಅಜ್ಜ ಅಂದ್ರೆ ಬೇಜಾರಾಗಲ್ಲ? ಆಮೇಲೆ ಅಜ್ಜ ಅಂದಿದ್ದು ಬ್ರಾ. ಅದೇ ಅಜ್ಜ ಅಂದ್ರೆ ಬೇಜಾರಾಗಲ್ಲ. ಯಾಕೆ? ಪಾಪ ಅವ್ರು ಹೆಂಗ ಕಾಣಿಸ್ತವ್ರೆ ಅಂತ ಫೀಲ್ ಇರಲ್ಲ ಅವ್ರಿಗೆ ಅಜ್ಜ ಅಂದ್ಬಿಟ್ರೆ. ಅಷ್ಟು ಅಲ್ಲಿ ನೋಡ್ರಿ, ನಾವ್ ಹೇಳಿದ್ ಮಾತು ಕೇಳ್ತೀನಿ, ಅಜ್ಜ ಒಳ ಇಟ್ಕೊಬಿಡ್ತದೆ ಚೂಪಂದು. ನಮ್ಮ ಮಾತು ಅಷ್ಟು ಸ್ಟ್ರಾಂಗ್ ಆಗೈತಲ್ಲ ಬ್ರೋ. ಹಾ, ಮತ್ತೆ ಎಲ್ಲರೂ ಒಳಗೆ ಇಟ್ಕೊ ಓಡಿರ್ತಾರೆ, ಮತ್ತೆ ಅಜ್ಜ ಹೊರ ಇಟ್ಕೊ ಓಡಿರ್ತಲ್ಲ, ಅದಕ್ಕೆ ಒಳ ಇಕ್ತೀನಿ. ಕೇಳಂಬರಿ, ಅಜ್ಜ ಯಾಕೆ ಒಳ ಇಟ್ಕೊಂಡ್ರಿ ಅಂದ್ರೆ
ಅಜ್ಜ ಹೊಸ ಸ್ಕೂಟಿ ತಗೊಂಡಿತ್ತಿ ಬ್ರೋ. ಕಂಗ್ರಾಟ್ಸ್ ಹೇಳೋಣ. ಹೇಳಿ ಓಕೆ ಬರ್ರಿ. ಗಾಯ್ಸ್ ಇಲ್ಲ ನಾಡೈತದೆ ಚೂಪರ್. ಇದು ಅಣ್ಣನ್ ರಾಡು. ನಾರ್ಮಲ್ ರಾಡಾ? ಅಣ್ಣನ್ ಮಾತಾಡ್ದ ಮಾತೆಂತ ಗೊತ್ತಾ? ಯಾಕೆ ನಿನ್ನ ಹತ್ರ ಇಲ್ಲ ಅಂತ ಕೇಳಿದ್ದು. ಸಮುದ್ರ ಆಗ್ಲೇ ಚೂಪ ಜನ ಇತ್ತಲ್ಲ, ಏನಂತಲ್ಲ ಅದು ಮಿಷಿಂದ. ಹಾ ಎಂತ ಬಿಚ್ಚ್ರಿ ಅವೆಲ್ಲ ಕೇಳ್ಬೇಡ, ಸುಮ್ಮನೆ ಇರು ಬ್ರಾ. ಆಮೇಲೆ ನಿಮ್ ಬಿಚ್ ಕೈ ಕೊಡ್ತಾರೆ. ಗಾಯ್ಸ್ ನನ್ನ ಹೆಸರು ಎಲ್ಲೆಲ್ಲಿ ಫೇಮಸ್ ಅಂದ್ರೆ ಮಂಜುನಾಥ್ ಮಟನ್ ಬಿರಿಯಾನಿ. ಇಲ್ಲೇನ್ ಬ್ರಾ, ಧರ್ಮಸ್ಥಳದಲ್ಲೇ ಫೇಮಸ್ ಬಾ ಬ್ರಾ. ಕರ್ನಾಟಕ ತುಂಬಾ ಬ್ರಾ. ಸಮಾಜ ಸೇವೆ. ಇವಾಗ ನಾವು ಥ್ಯಾಂಕ್ಸ್ ಹೇಳ್ಬೇಕು ಬ್ರಾ, ಸಲ್ಯೂಟ್ ಹೊಡಿಬೇಕು. ಥ್ಯಾಂಕ್ಸ್ ಹೇಳೋಣ, ಸಲ್ಯೂಟ್ ಹೊಡೋಣ. ಎಲ್ಲ ಮಾಡೋಣ ಬ್ರೋ. ನೀವು ನಾನು ಒಂದು ಕೊಟ್ರೆ ನಾನು ನಿಮ್ಗೆ 2 ಕೊಡ್ತೀವಿ, ಆದ್ರೆ ಬೇರೆ ಕೊಡ್ತೀವಿ. ಗಾಯ್ಸ್ ಫುಲ್ ಹೊಗೆ ಹಾಕ್ಯಾರೆ. ಕಸುವ ಬಿರಿಯಾನಿ ತಿನ್ನೋ ಅಂತ ಬಂದಿವ. ಅದು ಬಿಸಿ ಬಿರಿಯಾನಿ ಕಸುವ ಹೊಗೆನ ಸುಮಾರು ದೂರದಿಂದ ಬಂದೆವು. ಗಾಯ್ಸ್ ಸುಮಾರು ಕೈ ತೊಳಿಲ್ಲ ಬ್ರೋ. ನೀವು ಕೈ ತೊಳ್ಕೊಂಡಿದ್ದೀರಾ? ಹಾ ನಾನು ಕೈ ತೊಳ್ಕೊಂಡಿದ್ದೀವಿ, ಬನ್ನಿ ಬ್ರಾ. ನಾನೇನು ಹುಲಿ ಅನ್ಕೊಂಡಿರಾ? ಗಾಯ್ಸ್ ಮಟನು ಆಯ್ತು. ನಮ್ಮ ವೈವಿ ಪಕ್ಕ ಸೆಟ್ ಹಾಕ್ರೆ. ಹೌದಾ? ಹಾ ಥ್ಯಾಂಕ್ ಯು ಬ್ರಾ. ಏ ಬೊಚ್ಚಾಗಿ ತಿನ್ಬಾರ ಇಲ್ಲೇ. ನಾ ಹಾಕಿದ್ದು ನೋಡ್ರಿ ತಿಂತು. ಬಾಮ ಇಲ್ಲಿ ಬಾಮ. ನಮ್ಮನೆ ಪಿಂಟ್ ಆಗಿದೆ. ಇಲ್ಲಿ ಹಾಕೋದಕ್ಕೆ ಬಾಯ್ನ. ಮಟನ್ ಏನ್ ಸಕ್ಕತ್ತಾಗೈತೆ ಅಂದ್ರೆ ಇದು ನೋಡಿದ್ದೆ. ಇದು ನಾಯಿ ಬಾರಿ ಮೊಬ್ಬ ಬಿಡಿದೆ. ಅದೇ ಇದು ಬಾಯಿಗೆ ತಿನ್ನಿಸ್ಬೇಕು. ತಿಂದು ಮಗಳೇ ಬಾಯಿ ಇಟ್ರು ಬಾಯಿಂದ ತಗೊಂಡಾಗ ಬರೋದು. ಅದೇ ನಮ್ ಪಿಂಟು ಆಗಿದ್ರೆ ಕೈನ ಕಚ್ಚಿ ಬಿಡೋದು. ಈಗ ತೇಜ್ ಅವರು ಇಲ್ಲಿ ಫೋನ್ ಬಿಟ್ಟು ಹೋಗ್ಯಾರೆ. ಈಗ ಅವ್ರ ಫೋನ್ನ ಅವ್ರ ಬೈಗೆ ಹಾಕೋಣ. ಫೋನ್ ಇಲ್ಲ ಅಂತ ಅದು ಎಷ್ಟು ಹುಡುಗಾಡ್ತಾರೆ ನೋಡ. ಈಗ ಸುಮ್ಮನೆ ಒಂದು ಫೋನ್ ಅಲ್ಲೇ ಹುಸಿಟ್ಟಿನಿ ಬ್ಯಾಗ್ ಕೆಳಗೆ. ಆಂಡ್ರಾಯ್ಡ್ ಫೋನ್ ಒಂದೈತೆ ಹುಡುಕ್ತಾ ಇರೋದೆ ಗೊತ್ತಾಯ್ತು. ಫೋನ್ ಕೊಟ್ಬಿಡಿ ಬ್ರಾ. ಯಾರು ಫೋನು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಮ್ದೇ ಬ್ರಾ ಫೋನ್. ನಿಮ್ದೇ ಫೋನ್. ನಮ್ದೇನಾ? ಎಲ್ಲಿ ಎತ್ಲಿ ಎತ್ಲಿ ಎತ್ತಿ ಎತ್ತಿ ಎತ್ತಿ. ಅಲ್ಲ ಎಂತ ಆಕ್ಚುಲಿ ನಮ್ಗೆ ನಿಮ್ಮ ಒಂದು ಚಿಕ್ಕ ಡೌಟ್ ಇದೆ. ಹಾ. ಈ ಡೌಟ್ ಹಿಂಗಿದೆ, ಬೇಜಾರು ಮಾಡ್ಕೊಬೇಡಿ ಬ್ರಾ. ಈ ಡೌಟ್ ನಿಮ್ಗೂ ಬರ್ಬೋದು. ಬ್ಯಾಕ್ ಪಾಕೆಟ್ ಅಲ್ಲಿ ಏನಿದೆ? ನಿಮ್ ಬ್ಯಾಕ್ ಪಾಕೆಟ್ ಅಲ್ಲಿ ಏನಿದೆ? ಎಂತ ಬ್ಯಾಕ್ ಪಾಕೆಟ್? ಬ್ಯಾಕ್ ಪಾಕೆಟ್ ಚಾರ್ಜರ್ ಐತಿ. ನಿಮ್ ಬ್ಯಾಕ್ ಇಲ್ಲ ಹಂಗಾದ್ರೆ? ನಗು ಬರ್ಲಿಲ್ವಾ? ಅಲ್ಲ ನೀವೇನ್ ಹೇಳಿದ್ದು? ಬ್ಯಾಕ್ ಪಾಕೆಟ್ ಅಲ್ಲಿ. ಹೌದು ಬ್ರಾ, ಬ್ಯಾಕ್ ಪಾಕೆಟ್ ಅಲ್ಲಿ ಬ್ಯಾಕ್ ಇಲ್ಲ. ಬ್ಯಾಕ್ ಪಾಕೆಟ್ ಭಾರಿ ಡೌ ಮಾಡ್ಬಿಡ್ರಿ ಬ್ರೋ. ಬಂದ ತಕ್ಷಣ ಅಲ್ಲಿ ಬ್ಯಾಗ್ ಐತ್ರಿ. ಇಷ್ಟೆಲ್ಲ ಡೌ ಬೇಡ, ಇಷ್ಟೆಲ್ಲ ಬೇಡ. ಕಸುವಾಗ ಬಿರಿಯಾನಿ ತಿಂದೀವ. ಇಷ್ಟ ಬಿರಿಯಾನಿ ಮನೇಲಿ. ಇನ್ನೊಂದ್ ಕಡೆ ಸುಮ್ಮನೆ ಏನ್ ಬ್ರಾ ಕಾಸು ಕೊಟ್ಟು ರಿಮೋಟ್ ಮಾಡಿಸ್ರೆ ಅದಕ್ಕೆ ಕೀ ಹಾಕಿ ಆನ್ ಮಾಡಿ ಆಮೇಲೆ ಮಾಡ್ರಿ ವರ್ಕ್ ಆಗೈತಿ. ಈಗ ಮಾಡ್ರಿ ಜಿಗಿ ಆಫ್ ಹೆಂಗ್ ಮಾಡೋದು? ಒತ್ತಿಡ್ಕೊಳ್ರಿ. ರೈಸ್ ಕಸುವಾಗ ಬಿರಿಯಾನಿ ತಿಂದೀವ. ಇವಾಗ ಸಾಲ್ಸು ಕುಡಿಯೋಣ ಅಂತ. ಮುಕ್ಳರೇ ಖಾರ ಐತ್ ಮಾತ್ರ ಬ್ರೋ. ಊರಿಗೆ ಬಂದು ಖಾರ ತಿನ್ನೋದು ನಾರ್ಮಲ್ ಆಗ್ಬೇಕು ಬ್ರಾ. 4 ದಿವಸ ಆಗ ಖಾರ ತಿನ್ನೋದು ಕಲ್ತಿಲ್ಲ ನೀವು. ಬೆಂಗಳೂರ ಕಟಿಂಗ್ ಮಾಡ್ಸ ಅಂತ ಬಂದಿನಿ. ನೋಡ ನಮ್ಮೂರ ಹೆಂಗ್ ಮಾಡ್ತಾರೆ, ಇಲ್ಲ ಹೆಂಗ್ ಮಾಡ್ತಾರೆ ಅಂತ. ಬ್ರಾ ಕಟಿಂಗ್ ಸೀಸರ್ ಅಲ್ಲೇ ಮಾಡ್ತಾರೆ ಬ್ರಾ. ಇನ್ನೇ ಸೀಸರ್ ಚೌರ ಮಾಡಿಷ್ಟೇ. ಈಗ ಚೌರ ಅಂದ್ರೆ ಕಟಿಂಗು ಊರಾಗ ಹೆಂಗ್ ಮಾಡ್ತಾರೆ ಅದೇ ತರಕ್ಕೆ ಮಾಡ್ಯಾರೆ. ಬಟ್ ಇನ್ನೊಂದ್ ಸ್ವಲ್ಪ ಬೇಕಿತ್ತು.